ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿಯಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ದೆಹಲಿಯಲ್ಲಿ ಸೋನಿಯಾ ಗಾಂಧಿಯವರನ್ನ ಭೇಟಿಯಾಗಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್. ಔತಣಕೂಟದಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಮಾತನಾಡಿದ್ದಾರೆ. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಅವರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಚರ್ಚೆ ಮಾಡಿದ್ದಾರೆ. ಅಂದ್ರೆ ಇದು ಪ್ರತ್ಯೇಕವಾಗಿ ಆಗಿರುವಂತಹ ಚರ್ಚೆಯಲ್ಲ. ಈ ರಾಮಲೀಲಾ ಮೈದಾನದಲ್ಲಿ ಏನ್ ಹೋರಾಟ ನಡೀತಾ ಇದೆ ವೋಟ್ ಚೋರಿಗೆ ಸಂಬಂಧಪಟ್ಟ ಹಾಗೆ, ಅದಕ್ಕಾಗಿ ಒಂದು ಔತಣಕೂಟ ಆಯೋಜನೆ ಮಾಡಲಾಗಿತ್ತು. ಆ ಔತಣಕೂಟದ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿಯವರನ್ನ ಮಾತನಾಡಿಸಿದ್ದಾರೆ, ರಾಹುಲ್ ಗಾಂಧಿಯವರನ್ನ ಮಾತನಾಡಿಸಿದ್ದಾರೆ, ಪ್ರಿಯಾಂಕಾ ಗಾಂಧಿಯವರನ್ನ ಮಾತನಾಡಿಸಿದ್ದಾರೆ. ಅಲ್ಲೇ ಎಐಸಿಸಿ ಅಧ್ಯಕ್ಷರೂ ಆಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇದ್ದಾರೆ. ಆ ಫೋಟೋಸ್ನ ಗಮನಿಸ್ತಾ ಇದ್ದೀರಿ, ಬಹಳ ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆ. ಹಾಗಾಗಿ ರಾಜ್ಯದ ವಿದ್ಯಮಾನಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಾಗ್ತಾ ಇರುವಂತಹ ನಾಯಕತ್ವದ ತಿಕ್ಕಾಟ ಇದೆಯಲ್ಲ, ಬೇರೆ ವಿಚಾರ ಮಾತನಾಡಿರಬಹುದು, ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು, ಈ ವೋಟ್ ಚೋರಿ ಹೋರಾಟಕ್ಕೆ ಸಂಬಂಧಪಟ್ಟಿದ್ದು. ಆದ್ರೆ ನಾಯಕತ್ವದ ವಿಚಾರವಾಗಿ ಆ ಊಟದ ಟೇಬಲ್ನಲ್ಲಿ ಚರ್ಚೆಯಾಗಿರುವಂತಹ ಸಾಧ್ಯತೆ ಬಹಳ ಕಡಿಮೆ. ಯಾಕಂದ್ರೆ ಎಲ್ಲ ನಾಯಕರು ಕೂಡ ಅಲ್ಲಿದ್ದಾರೆ. ಕೇವಲ ಡಿಕೆ ಶಿವಕುಮಾರ್ ಅವರು, ಸೋನಿಯಾ ಗಾಂಧಿ ಅವರು 1-to-1 ಚರ್ಚೆಯಲ್ಲ, ಅಥವಾ ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಅವರ ಜೊತೆಗೆ 1-to-1 ಚರ್ಚೆಯಲ್ಲ. ಎಲ್ಲಾ ನಾಯಕರು ಇದ್ದಾರೆ. ಔತಣದ ಒಂದು ಊಟದ ಸಂದರ್ಭ ಅದು. ಊಟದ ಟೇಬಲ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇದ್ದಾರೆ. ಹಾಗಾಗಿ ಕುಶಲೋಪರಿ ವಿಚಾರಿಸಿರಬಹುದೇನೋ, ಬಟ್ ನಾಯಕತ್ವದ ತಿಕ್ಕಾಟಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯಾಗಿರುವಂತಹ ಸಾಧ್ಯತೆ ಕಡಿಮೆ ಅಂತಾನೆ ಹೇಳಬಹುದು. ಗೊತ್ತಿಲ್ಲ ಏನ್ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರ ಜೊತೆಗೆ, ಯಾವ ವಿಚಾರವನ್ನ ಚರ್ಚೆ ಮಾಡಿದ್ದಾರೆ ಅಂತ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.